ಶಾಂತಿ. ಮುರುಳಿಯ ದಿನಾಂಕ 1/9. ಅವ್ಯಕ್ತ ಬಾಪ್ದಾದ ರಿವೈಸ್ ಡೇಟ್ 25/11/2001 ಇಸ್ವಿಯ ಮಹಾವಾಕ್ಯಗಳು. ಮುರುಳಿಯ ಹೆಡ್ಡಿಂಗ್: ಆಶೀರ್ವಾದವನ್ನ ಕೊಡಿ, ಆಶೀರ್ವಾದವನ್ನ ತೆಗೆದುಕೊಳ್ಳಿ. ಕಾರಣದ ನಿವಾರಣೆ ಮಾಡಿ, ಸಮಸ್ಯೆಗಳ ಸಮಾಧಾನವನ್ನ ಮಾಡಿ. ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ, ಇಂದು ಪ್ರೀತಿಯ ಸಾಗರ ಬಾಪ್ದಾದ ತನ್ನ ಪ್ರೀತಿ ಸ್ವರೂಪ ಮಕ್ಕಳ ಪ್ರೀತಿಯ ಬಂಧನಕ್ಕೆ ಆಕರ್ಷಿತರಾಗಿ ಮಿಲನ ಮಾಡಲು ಬಂದಿದ್ದಾರೆ. ಮಕ್ಕಳು ಕರೆದರು ಹಾಗೂ ಮಾಲೀಕ ತಂದೆ ಪ್ರತ್ಯಕ್ಷ ಆಗ್ಬಿಟ್ರು. ಅವ್ಯಕ್ತ ಮಿಲನವಂತೂ ಸದಾ ಮಾಡ್ತಲೇ ಇರ್ತೀರಿ. ಆದ್ರೆ ಸಾಕಾರದಲ್ಲಿ ಕರೆದಿದ್ದೀರಿ ಅಂದ್ರೆ ಬಾಪ್ದಾದ ಮಕ್ಕಳ ವಿಶಾಲ ಮೇಳದಲ್ಲಿ ತಲುಪಿದ್ದೀರಿ. ಬಾಪ್ ದಾದಾರವರಿಗೆ ಮಕ್ಕಳ ಸ್ನೇಹ, ಮಕ್ಕಳ ಪ್ರೀತಿಯನ್ನ ನೋಡಿ ಖುಷಿಯಾಗ್ತಾ ಇದೆ ಮತ್ತು ಹೃದಯದಿಂದ 4 ಕಡೆಯ ಮಕ್ಕಳಿಗೋಸ್ಕರ ಹಾಡನ್ನ ಹಾಡ್ತಾರೆ. ವಾ ಶ್ರೇಷ್ಠ ಭಾಗ್ಯವಾನ್ ಮಕ್ಕಳೇ ವಾಹ್. ಭಗವಂತನ ಪ್ರೀತಿಪಾತ್ರ ಆತ್ಮಗಳಾಗಿದ್ದೀರಿ. ವಾಹ್, ಇಂತಹ ದೊಡ್ಡ ಭಾಗ್ಯ ಇಂತಹ ಸಾಧಾರಣ ರೂಪದಲ್ಲಿ ಸಹಜವಾಗಿ ಪ್ರಾಪ್ತಿಯಾಗುವುದೆಂದು ನೀವು ಕನಸಿನಲ್ಲಿಯೂ ಸಹ ಯೋಚಿಸಿರ್ಲಿಲ್ಲ. ಆದ್ರೆ ಈ ದಿನ ಸಾಕಾರ ರೂಪದಲ್ಲಿ ಭಾಗ್ಯವನ್ನ ನೋಡ್ತಾ ಇದ್ದೀರಾ ಅಲ್ವೇ? ಬಾಪ್ ದಾದ ನೋಡ್ತಾ ಇದ್ದಾರೆ. ದೂರ ಕುಳಿತಿದ್ರೂ ಕೂಡ ಮಿಲನ ಮೇಳವನ್ನ ಆಚರಿಸ್ತಾ ಇದ್ದೀರಾ. ಬಾಪ್ ದಾದಾರವರು ದೂರದಲ್ಲಿರುವವರನ್ನ ನೋಡಿ ಮಿಲನ ಮಾಡ್ತಾ ಇದ್ದಾರೆ. ಮೆಜಾರಿಟಿ ಮಾತೆಯರಿಗೆ ಗೋಲ್ಡನ್ ಚಾನ್ಸ್ ಸಿಕ್ಕಿದೆ ಮತ್ತು ಬಾಪ್ ದಾದಾರವರಿಗೂ ಸಹ ವಿಶೇಷ ಶಕ್ತಿ ಸೈನ್ಯವನ್ನ ನೋಡಿ ಖುಷಿಯಾಗ್ತಾ ಇದೆ. ಏಕೆಂದ್ರೆ 4 ಗೋಡೆಯ ಮಧ್ಯದಲ್ಲಿದ್ದ ಮಾತೆಯರು ತಂದೆಯ ಮುಖಾಂತರ ವಿಶ್ವ ಕಲ್ಯಾಣಕಾರಿಯಾಗಿ ವಿಶ್ವದ ರಾಜ್ಯ ಅಧಿಕಾರಿ ಆಗಿಬಿಟ್ಟಿದ್ದೀರಿ. ಆಗಿದ್ದೀರೋ ಅಥವಾ ಆಗ್ಬೇಕಾಗಿದೆಯೋ? ಆಗಿದ್ದೀರಾ ಅಲ್ವೇ? ವಿಶ್ವದ ರಾಜ್ಯ ಭಾಗ್ಯವೆಂಬ ಬೆಣ್ಣೆ ಮುದ್ದೆ ನಿಮ್ಮೆಲ್ಲರ ಕೈಯಲ್ಲಿ ಇದೆ ಅಲ್ವೇ? ಬಾಪ್ ದಾದವರು ನೋಡಿದ್ರು. ಯಾರೆಲ್ಲ ಮಾತೆಯರು ಮಧುಬಂದಲ್ಲಿ ತಲುಪಿದ್ದೀರಿ ಅವರಿಗೆ ಒಂದು ಮಾತಿನ ತುಂಬಾ ಖುಷಿ ಇದೆ. ಅದು ಯಾವುದು? ಏಕೆಂದ್ರೆ ಮಾತೆಯರಿಗೆ ವಿಶೇಷವಾದ ಖುಷಿ ಇದೆ ಅಲ್ವಾ? ನಶೆಯಿಂದ ಹೇಳ್ತೀರಾ ಅಲ್ವಾ? ನಮ್ಮನ್ನ ಬಾಪ್ ದಾದಾರವರೇ ವಿಶೇಷವಾಗಿ ಕರೆದಿದ್ದಾರೆ. ಆದ್ರಿಂದ ಬಾಪ್ ದಾದಾರವರಿಗೆ ಮಾತೆಯರೊಂದಿಗೆ ವಿಶೇಷವಾದ ಪ್ರೀತಿ ಇದೆ. ಮಾತೆಯರು ನಶೆಯಿಂದ ಹೇಳ್ತಾರೆ, ಬಾಪ್ ದಾದಾ ನಮ್ಮನ್ನ ಕರೆದಿದ್ದಾರೆ ಎಂದಾಗ ನಾವೇಕ್ ಬರಬಾರದು? ಬಾಪ್ ದಾದವರು ಮಕ್ಕಳ ಆತ್ಮಿಕ ವಾರ್ತಾಲಾಪವನ್ನ ಕೇಳ್ತಾರೆ, ಖುಷಿಯ ನಶೆಯನ್ನ ನೋಡ್ತಾರೆ. ಪಾಂಡವರು ಸಹ ಕಡಿಮೆ ಇಲ್ಲ. ಪಾಂಡವರಿಲ್ಲದೆ ವಿಶ್ವದ ಕಾರ್ಯ ಸಮಾಪ್ತಿಯಾಗೋದಿಲ್ಲ. ಇಂದು ಅಣ್ಣಂದಿರು ಮಾತೆಯರನ್ನ ವಿಶೇಷವಾಗಿ ಮುಂದಿಟ್ಟಿದ್ದೀರಿ. ಬಾಪ್ ದಾದ ಎಲ್ಲ ಮಕ್ಕಳಿಗೆ ಬಹಳ ಸಹಜ ಪುರುಷಾರ್ಥದ ವಿಧಿಯನ್ನ ಹೇಳ್ತಾ ಇದ್ದಾರೆ. ಮಾತೆಯರಿಗೆ ಸಹಜವಾಗಬೇಕಲ್ವೇ? ಬಾಪ್ ದಾದ ಇದನ್ನೇ ಎಲ್ಲಾ ಮಾತೆಯರಿಗೆ ಮಕ್ಕಳಿಗೆ ಹೇಳ್ತಾರೆ. ಎಲ್ಲದಕ್ಕಿಂತ ಸಹಜ ಪುರುಷಾರ್ಥದ ಸಾಧನ ಆಗಿದೆ. ಕೇವಲ ನಡೆದಾಡ್ತಾ ತಿರುಗಾಡ್ತಾ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಪ್ರತಿಯೊಬ್ಬ ಆತ್ಮನಿಗೆ ಹೃದಯದಿಂದ ಶುಭ ಭಾವನೆಯ ಆಶೀರ್ವಾದವನ್ನ ಕೊಡಿ ಮತ್ತು ಅನ್ಯರಿಂದಲೂ ಆಶೀರ್ವಾದವನ್ನ ತೆಗೆದುಕೊಳ್ಳಿ. ಒಂದ್ ವೇಳೆ ನಿಮಗೆ ಯಾರಾದ್ರೂ ಏನಾದ್ರೂ ಕೊಡ್ಲಿ, ಶಾಪ ಕೊಟ್ರೂ ಸಹ ನೀವು ಶಾಪವನ್ನ ತನ್ನ ಶುಭ ಭಾವನೆಯ ಶಕ್ತಿಯಿಂದ ಆಶೀರ್ವಾದವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಿ. ಬಾಬಾ ತಿಳಿಸ್ತಾರೆ, ನಿಮ್ಮ ಮೂಲಕ ಪ್ರತಿಯೊಬ್ಬ ಆತ್ಮನಿಗೆ ಆಶೀರ್ವಾದದ ಅನುಭವ ಆಗಬೇಕು. ಯಾವ ಸಮಯದಲ್ಲಿ ಶಾಪ ಕೊಡ್ತಾರೆ ಆ ಸಮಯದಲ್ಲಿ ಅವರಿಗೆ ನಿಮ್ಮಿಂದ ಆಶೀರ್ವಾದದ ಅನುಭವ ಆಗಬೇಕು. ಏಕೆಂದ್ರೆ ಅವರು ಆ ಸಮಯದಲ್ಲಿ ಒಂದಲ್ಲ ಒಂದು ವಿಕಾರದ ವಶೀಭೂತರಾಗಿರ್ತಾರೆ. ವಶೀಭೂತ ಆತ್ಮನ ಪ್ರತಿ ಅಥವಾ ಪರವಶ ಆತ್ಮರ ಪ್ರತಿ ಎಂದು ಶಾಪದ ರೀತಿಯಲ್ಲಿ ನೋಡಬೇಡಿ. ಅವರ ಪ್ರತಿ ಸದಾ ಸಹಯೋಗ ನೀಡುವ ಆಶೀರ್ವಾದ ಬರಲಿ. ಕೇವಲ ಒಂದು ಮಾತು ಸದಾ ನೆನ್ಪಿಟ್ಕೊಳ್ಳಿ, ನಾನು ನಿರಂತರ ಈ ಒಂದೇ ಕಾರ್ಯವನ್ನ ಮಾಡಬೇಕಾಗಿದೆ. ಸಂಕಲ್ಪ, ಮಾತು, ಕರ್ಮ, ಸಂಬಂಧ, ಸಂಪರ್ಕದ ಮೂಲಕ ಆಶೀರ್ವಾದ ಕೊಡೋದು ಹಾಗೂ ಆಶೀರ್ವಾದ ತೆಗೆದುಕೊಳ್ಳೋದು. ಒಂದ್ ವೇಳೆ ಯಾವುದೇ ಆತ್ಮನ ಪ್ರತಿ ವ್ಯರ್ಥ ಸಂಕಲ್ಪ ಅಥವಾ ನೆಗೆಟಿವ್ ಸಂಕಲ್ಪ ಬಂದರೂ ಕೂಡ ಇದನ್ನು ನೆನ್ಪಿಟ್ಕೊಳ್ಳಿ, ನನ್ನ ಕರ್ತವ್ಯ ಏನಾಗಿದೆ ಎಂದು. ಹೇಗೆ ಬೆಂಕಿ ಆರಿಸುವವರು ಎಲ್ಲಾದ್ರೂ ಬೆಂಕಿ ಬಿದ್ದಾಗ ಬೆಂಕಿಯನ್ನು ನೋಡಿದಾಗ ಅದನ್ನು ಆರಿಸುವ ಕಾರ್ಯವನ್ನ ಅವರು ಮರೆಯೋದಿಲ್ಲ, ಅವರಿಗೆ ನಾವು ಆರಿಸುವವರು ಎಂಬುದು ಸದಾ ನೆನಪಿರುತ್ತೆ. ಹಾಗೆ ಯಾರಾದ್ರೂ
ಯಾವುದೇ ವಿಕಾರದ ಕಾರಣ ಇಂತಹ ಕಾರ್ಯ ಮಾಡ್ತಾ ಇದ್ದಾರೆ ಅದನ್ನು ನೋಡಿದಾಗ ಅದು ನಿಮಗೆ ಇಷ್ಟ ಆಗೋದಿಲ್ಲ. ಆಗ ನಿಮಗೆ ನಿಮ್ಮ ಕರ್ತವ್ಯದ ನೆನಪು ಇರಲಿ. ಈಗ ನನ್ನ ಕರ್ತವ್ಯ ಏನಾಗಿದೆ? ಈಗ ನಾನು ಆಶೀರ್ವಾದ ಕೊಡುವುದು, ಶುಭ ಭಾವನೆಯ ಸಹಯೋಗ ಕೊಡುವುದು. ಕೇವಲ ಒಂದು ಅಕ್ಷರ ನೆನಪಿಟ್ಕೊಳ್ಳಿ, ಮಾತೆಯರು ಆಶೀರ್ವಾದ ಕೊಡುವುದು ಮತ್ತು ತೆಗೆದುಕೊಳ್ಳೋದು. ಇದನ್ನ ಮಾಡಲು ಆಗ್ತದೆ ಅಲ್ವಾ? ಮಾಡ್ತಾ ಇದ್ದೀರಾ ಅಲ್ವಾ? ಪಾಂಡವರು ಮಾಡ್ತಾ ಇದ್ದೀರಾ? ಪಾಂಡವರು ಹೇಳ್ತಾರೆ ಮಾಡಲೇಬೇಕೆಂದು. ಪಾಂಡವರ ಗಾಯನ ಇದೆ, ಸದಾ ವಿಜಯಿ. ಶಕ್ತಿಯರು ವಿಶ್ವ ಕಲ್ಯಾಣಕಾರಿ ಎಂದು ನಿಮ್ಮ ಹೆಸರೇ ಪ್ರಸಿದ್ಧಿ ಆಗಿದೆ ಅಲ್ವಾ? ಬಾಪ್ ದಾದಾರವರಿಗೆ 4 ಕಡೆಯ ಮಕ್ಕಳಿಂದ ಇದುವರೆಗೂ ಒಂದು ಆಸೆ ಉಳಿದುಕೊಂಡಿದೆ. ಅದು ಯಾವುದೆಂದು ಹೇಳೋದಾ? ಗೊತ್ತಿದೆಯಾ? ಟೀಚರ್ಸ್ ತಿಳ್ಕೊಂಡಿದ್ದೀರಾ? ಎಲ್ಲ ಮಕ್ಕಳು ಯಥಾಶಕ್ತಿ ಪುರುಷಾರ್ಥವನ್ನಂತೂ ಮಾಡ್ತಾ ಇದ್ದೀರಿ. ಬಾಪ್ ದಾದಾರವರು ಪುರುಷಾರ್ಥವನ್ನ ನೋಡಿ ಮುಗುಳ್ನಾಗ್ತಾ ಇದ್ದಾರೆ. ಆದ್ರೆ ಒಂದು ಆಸೆ ಇದೆ, ಅದೇನೆಂದ್ರೆ ಪುರುಷಾರ್ಥದಲ್ಲಿ ಈಗ ತೀವ್ರಗತಿ ಆಗ್ಬೇಕಾಗಿದೆ. ಪುರುಷಾರ್ಥವಂತೂ ಇದೆ, ಆದ್ರೆ ಈಗ ತೀವ್ರಗತಿಯಲ್ಲಿ ಮಾಡಬೇಕಾಗಿದೆ. ಇದರ ವಿಧಿಯಾಗಿದೆ ಕಾರಣ ಎಂಬ ಶಬ್ದವು ಸಮಾಪ್ತಿಯಾಗಲಿ ಮತ್ತು ನಿವಾರಣಾ ಸ್ವರೂಪರು ಸದಾ ಆಗ್ಬೇಕು. ಕಾರಣವಂತೂ ಸಮಯದನುಸಾರವಾಗಿ ಬರ್ತಲೇ ಇರತ್ತೆ, ಮುಂದೆನೂ ಆಗತ್ತೆ. ಆದ್ರೆ ನೀವು ಮಕ್ಕಳು ನಿವಾರಣಾ ಸ್ವರೂಪರಾಗಿ, ಏಕೆಂದ್ರೆ ನೀವೆಲ್ಲ ಮಕ್ಕಳು ವಿಶ್ವದ ಕಾರಣವನ್ನ ನಿವಾರಣೆ ಮಾಡಿ ಎಲ್ಲ ಮೆಜಾರಿಟಿ ಆತ್ಮಗಳನ್ನ ನಿರ್ವಾಣ ಧಾಮಕ್ಕೆ ಕಳಿಸಬೇಕಾಗಿದೆ. ಯಾವಾಗ ಸ್ವಯಂ ನಿರ್ವಾಣ ಸ್ವರೂಪರನ್ನಾಗಿ ಮಾಡ್ಕೊಳ್ತೀರಿ, ಆಗ ವಿಶ್ವದ ಆತ್ಮರನ್ನ ನಿವಾರಣಾ ಸ್ವರೂಪದ ಮೂಲಕ ಎಲ್ಲ ಸಮಸ್ಯೆಗಳಿಂದ ನಿವಾರಣೆ ಮಾಡಿ ನಿರ್ವಾಣ ಧಾಮಕ್ಕೆ ಕಳಿಸಬಹುದಾಗಿದೆ. ಈಗ ವಿಶ್ವದ ಆತ್ಮಗಳು ಮುಕ್ತಿಯನ್ನ ಬಯಸ್ತಾರೆ. ತಂದೆ ಮೂಲಕ ಮುಕ್ತಿಯ ಆಸ್ತಿಯನ್ನ ಕೊಡಿಸುವಂತವರು ನಿಮಿತ್ತ ತಾವು ಮಕ್ಕಳಾಗಿದ್ದೀರಿ. ನಿಮಿತ್ತ ಆತ್ಮಗಳು ಮೊದಲು ಸ್ವಯಂನ ಭಿನ್ನ ಸಮಸ್ಯೆಗಳ ಕಾರಣವನ್ನ ನಿವಾರಣೆ ಮಾಡಿಕೊಂಡು ತನ್ನನ್ನ ಮುಕ್ತರನ್ನಾಗಿ ಮಾಡ್ಕೊಳ್ತೀರಿ ಎಂದಾಗ ವಿಶ್ವಕ್ಕೆ ಮುಕ್ತಿಯ ಆಸ್ತಿಯನ್ನ ಕೊಡಲು ಸಾಧ್ಯವಾಗತ್ತೆ. ಮುಕ್ತರಾಗಿದ್ದೀರಾ? ಯಾವುದೇ ಪ್ರಕಾರದ ಸಮಸ್ಯೆ ಕಾರಣ ಮುಂದೆ ಬರದೇ ಇರ್ಲಿ, ಈ ಕಾರಣ ಇದೆ, ಈ ಕಾರಣ ಇದೆ ಎಂದು. ಯಾವಾಗ ಕಾರಣವು ಸಮ್ಮುಖದಲ್ಲಿ ಬರ್ತದೆ ಅಂದಾಗ ಆ ಕಾರಣಕ್ಕೆ 1 ಸೆಕೆಂಡಿನಲ್ಲಿ ನಿವಾರಣೆಯನ್ನು ಯೋಚನೆ ಮಾಡಿ. ಇದನ್ನ ಯೋಚನೆ ಮಾಡಿ ಯಾವಾಗ ವಿಶ್ವದ ನಿವಾರಣೆಯನ್ನ ಮಾಡ್ತೇವೆ ಅಂದ್ರೆ ತನ್ನ ಸಣ್ಣ ಸಣ್ಣ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಿಕ್ಕೆ ಆಗೋದಿಲ್ವಾ? ಮಾಡಲಾಗೋದಿಲ್ವಾ? ಈಗಂತೂ ಆತ್ಮಗಳ ಕ್ಯೂ ತಮ್ಮ ಮುಂದೆ ಬರುತ್ತೆ. ಹೇ ಮುಕ್ತಿದಾತ, ಮುಕ್ತಿಯನ್ನ ನೀಡಿ ಅಂತ ಕೇಳ್ತಾರೆ. ಏಕೆಂದ್ರೆ ನೀವು ಮುಕ್ತಿದಾತನ ಡೈರೆಕ್ಟ್ ಮಕ್ಕಳು, ಅಧಿಕಾರಿ ಮಕ್ಕಳಾಗಿದ್ದೀರಿ, ಮಾಸ್ಟರ್ ಮುಕ್ತಿದಾತರಾಗಿದ್ದೀರಿ. ಆದ್ರೆ ನಿಮ್ಮ ಮುಂದೆ ಏಕೆ, ಏನು ಎನ್ನುವ ಒಂದು ಅಡಚಣೆಯ ಬಾಗಿಲು ಮುಚ್ಚಿದೆ. ಏಕೆ ಎನ್ನುವ ಕ್ಯೂ ತಯಾರಾಗಿ ಬಿಟ್ಟಿದೆ. ಪುರುಷಾರ್ಥದಲ್ಲಿ ಈ ಏಕೆ ಎನ್ನುವ ಶಬ್ದದ ಬಾಗಿಲು ಮುಚ್ಚಿದೆ. ಇದರಿಂದಲೇ ಅನೇಕ ಕ್ಯೂ ಅನ್ನೋ ಜೊತೆ ತರ್ತದೆ ಎಂದಾಗ ಬಾಪ್ ದಾದಾ ಈಗ ದೇಶ ವಿದೇಶದ ಎಲ್ಲ ಮಕ್ಕಳಲ್ಲಿ ಈ ಸ್ಮೃತಿಯನ್ನ ತರಿಸ್ತಾ ಇದ್ದಾರೆ. ನೀವು ಸಮಸ್ಯೆಗಳ ಯಾಕೆ ಎಂಬ ಕ್ಯೂ ಅನ್ನ ಸಮಾಪ್ತಿ ಮಾಡಲಾಗ್ತಾ ಇದೆಯಾ? ಟೀಚರ್ಸ್ ಮಾಡ್ತೀರಾ? ಪಾಂಡವರು ಮಾಡಕ್ಕಾಗತ್ತಾ? ಕೈ ಎತ್ರಿ. ಎಲ್ಲರೂ ಕೈ ಎತ್ತಿದ್ದೀರಾ ಅಥವಾ ಕೆಲವರು ಮಾತ್ರ ಎತ್ತಿದ್ದೀರೋ? ಯಾಕೆ ಫಾರಿನರ್ಸ್ ಎತ್ತಾ ಇಲ್ಲಲ್ಲ? ಭಾಷೆಯ ಅನುವಾದ ಅಂತ್ಯದಲ್ಲಿ ಆಗತ್ತೆ. ವಿದೇಶದವರು ತಯಾರಾಗಿದ್ದೀರಾ? ಹೌದೋ ಅಥವಾ ಇಲ್ವೋ? ಹೌದು ಎಂದ್ರೆ ಸೀದಾ ಕೈ ಎತ್ರಿ. ಅರ್ಧ ಅಲ್ಲ, ಸೀದಾ ಕೈ ಎತ್ತಬೇಕು. ಈಗ ಯಾವುದೇ ಸೇವಾ ಕೇಂದ್ರದಲ್ಲಿ ಯಾವುದೇ ಸಮಸ್ಯೆ ಹೆಸರು ಇರಬಾರದು. ಈ ರೀತಿ ಇರೋದಿಕ್ಕೆ ಸಾಧ್ಯನಾ? ಯಾವುದೇ ಸಮಸ್ಯೆ ಇರಬಾರದು. ಮುಂದೆ ಸಾಲಿನಲ್ಲಿ ಕುಳಿತಿರೋರು ಹೇಳಿ, ಸಾಧ್ಯ ಆಗತ್ತಾ? ಮೋಹಿನಿ, ಮುನ್ನಿ ಹೇಳಿ, ಸಾಧ್ಯ ಇದೆಯಾ? ಎಲ್ಲರೂ ನಿಶ್ಚಯ ಮಾಡಬೇಕಲ್ವಾ? ಪ್ರತಿಯೊಬ್ಬರು ನಾನ್ ಮಾಡಬೇಕು ಎಂದು. ಟೀಚರ್ಸ್ ನಾನ್ ಮಾಡಬೇಕು ಅಂತ ಹೇಳಿ. ಸ್ಟೂಡೆಂಟ್ಸ್ ಪ್ರವೃತ್ತಿಯವರು ನಾವ್ ಮಾಡಬೇಕು. ಮಧು ಬಂದವರು ತಿಳ್ಕೊಳ್ಳಿ, ನಾವು ಮಾಡಬೇಕು. ಮಧು ಬಂದವರು ಕೈ ಎತ್ತಿ. ಎಲ್ಲ ಸಮಸ್ಯೆಗಳನ್ನ ಸಮಾಪ್ತಿ ಮಾಡೋದಿಕ್ಕೆ ಸಾಧ್ಯ ಇದೆಯಾ? ನಿಮಗೆ ಒಳ್ಳೆಯ ಜಾಗ ಸಿಕ್ಕಿದೆ, ಏಕೆಂದ್ರೆ ನೀವು ಅಧಿಕಾರಿಗಳಾಗಿದ್ದೀರಿ. ಮುಂದಿನ ಸಾಲಿನವ್ರು ಕೈ ಎತ್ರಿ. ಸಮಸ್ಯೆ ಎಂಬ ಶಬ್ದವೇ ಸಮಾಪ್ತಿಯಾಗಬೇಕು. ಕಾರಣ ಸಮಾಪ್ತಿಯಾಗಿ ನಿವಾರಣೆ ಎನ್ನುವ ಶಬ್ದ ಬರಲಿ. ಸಾಧ್ಯ ಇದೆಯಾ? ಏನು ಇದು ಸಾಧ್ಯ ಇದೆಯಾ? ಯಾವಾಗ ಮೊದಲು ಸ್ಥಾಪನೆಯ ಸಮಯದಲ್ಲಿ ಎಲ್ಲಾ ಬಂದಂತ ಮಕ್ಕಳು ಏನ್ ಪ್ರತಿಜ್ಞೆ ಮಾಡಿದ್ರಿ? ಮಾಡಿ ತೋರಿಸಿದ್ರಿ. ಅಸಂಭವವನ್ನ ಸಂಭವವನ್ನಾಗಿ ಮಾಡಿ ತೋರಿಸಿದ್ರಿ. ಎಷ್ಟು ಸಮಯ ಆಯಿತು? 65 ವರ್ಷಗಳಿಂದ ಅಸಂಭವವನ್ನ ಸಂಭವ ಮಾಡಲಾಗೋದಿಲ್ವೇ?
ಮುಖ್ಯ ಟೀಚರ್ಸ್ ಕೈ ಎತ್ರಿ, ಪಾಂಡವರು ಕೈ ಎತ್ರಿ. ಯಾಕೆತ್ತಾ ಇಲ್ಲ? ಆಗೋದಿಲ್ವಾ? ಸಂಶಯನ? ಸ್ವಲ್ಪ ಯೋಚಿಸ್ತಾ ಇದ್ದೀರಾ? ಯೋಚಿಸಬೇಡಿ, ಮಾಡಲೇಬೇಕಾಗಿದೆ. ಬೇರೆಯವರದನ್ನ ಯೋಚಿಸಬೇಡಿ. ಪ್ರತಿಯೊಬ್ಬರು ತಮ್ಮದನ್ನ ಯೋಚನೆ ಮಾಡಿ. ತಮ್ಮದನ್ನ ಯೋಚಿಸಬಹುದಲ್ವಾ? ನಾನು ಸಮಸ್ಯೆ ಇಲ್ಲದೆ ಇರ್ತೇನೆ ಎಂದು ತಮ್ಮದನ್ನ ಯೋಚಿಸಿ ತನಗಾಗಿ ಸಾಹಸ ಇರಬಹುದಾ ಅಥವಾ ಇಲ್ವೋ? ಫಾರಿನರ್ಸ್ ಸಾಹಸ ಮಾಡ್ತೀರಾ? ಒಳ್ಳೆಯದು, ಕೈ ಎತ್ರಿ. ಬೇರೆಯವರನ್ನ ನೋಡಿ ಕೈ ಎತ್ತಬೇಡಿ, ಹೃದಯಪೂರ್ವಕವಾಗಿ ಕೈ ಎತ್ತಿ. ಈ ರೀತಿ ಅಲ್ಲ, ಎಲ್ಲರೂ ಕೈ ಎತ್ತಾ ಇದ್ದಾರೆ, ನಾನು ಎತ್ತಿದೆ. ಒಂದ್ ವೇಳೆ ಹೃದಯಪೂರ್ವಕವಾಗಿ ದೃಢ ಸಂಕಲ್ಪ ಮಾಡ್ತೀರಾ ಅಂದ್ರೆ ಕಾರಣವನ್ನ ಸಮಾಪ್ತಿ ಮಾಡಿ ನಿವಾರಣಾ ಸ್ವರೂಪರಾಗಬೇಕು. ಸಹನೆ ಮಾಡಬೇಕೆ, ಎದುರಿಸಬೇಕೆ? ಹಾಗಾದ್ರೆ ಪರಸ್ಪರ ಸಂಬಂಧ ಸಂಪರ್ಕದಲ್ಲಿ ಏನೇ ಆಗ್ಲಿ, ಏನೇ ಬಂದರೂ ಸಮಸ್ಯೆ ಸ್ವರೂಪರಾಗಬಾರದು. ಸಾಧ್ಯ ಇದೆಯಾ? ಒಂದ್ ವೇಳೆ ದೃಢ ನಿಶ್ಚಯ ಇದ್ರೆ ಅವರು ಕೊನೆಯಿಂದ ಮೊದಲಿನವರೆಗೆ ಕೈ ಎತ್ರಿ. ಬಾಪ್ ದಾದಾ ಎಲ್ಲರನ್ನ ಕೈ ಎತ್ತಿಸಿದ್ರು, ಟಿವಿಯಲ್ಲಿ ದೃಶ್ಯವನ್ನ ನೋಡಿದ್ರು. ಒಳ್ಳೆಯದು, ಎಕ್ಸರ್ಸೈಸ್ ಆಯ್ತಲ್ವಾ? ಕೈಯನ್ನ ಏಕೆ ಎತ್ತಿಸ್ತಾ ಇದ್ದಾರೆ ಅಂದ್ರೆ ಹೇಗೆ ಒಬ್ಬೊಬ್ಬರನ್ನ ನೋಡಿ ಕೈ ಎತ್ತಲು ಉತ್ಸಾಹ ಬರ್ತದೆ ಅಲ್ವಾ? ಹಾಗೆ ಸಮಸ್ಯೆ ಬಂದಾಗ ಮುಂದೆ ಬಾಪ್ ದಾದವರನ್ನ ನೋಡಿ ಮನ ತುಂಬಿ ಹೇಳಿ ಬಾಬಾ ಎಂದು. ಬಾಬಾ ಪ್ರತ್ಯಕ್ಷವಾಗ್ಬಿಡ್ತಾರೆ. ಆಗ ನಿಮ್ಮ ಸಮಸ್ಯೆ ದೂರವಾಗಿ ಬಿಡತ್ತೆ. ಮಾಸ್ಟರ್ ಸರ್ವಶಕ್ತಿವಾನ್ ಎಂಬ ನಿಮ್ಮ ಟೈಟಲ್ ಸದಾ ನೆನಪಲ್ಲಿಟ್ಕೊಳ್ಳಿ. ಇಲ್ಲ ಅಂದ್ರೆ ಬಾಪ್ ದಾದಾ ಮಾಸ್ಟರ್ ಸರ್ವಶಕ್ತಿವಾನ್ ಎನ್ನುವ ಬದಲು ನೆನಪು ಪ್ರೀತಿಯಲ್ಲಿ ಕೇವಲ ಶಕ್ತಿವಾನ್ ಅಂತ ಹೇಳೋದಾ? ಇದು ಚೆನ್ನಾಗಿರೋದಿಲ್ಲ ತಾನೆ? ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳು ಏನ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಟೈಟಲ್ ಸದಾ ನೆನಪಿಟ್ಕೊಳ್ಳಿ. ಮಾಸ್ಟರ್ ಸರ್ವಶಕ್ತಿವಾನ್ ಎಂದ್ರೆ ವಿಶ್ವವನ್ನ ಕಲ್ಯಾಣ ಮಾಡೋದಾಗಿದೆ. ತನ್ನ ಟೈಟಲ್ ಮತ್ತು ಕರ್ತವ್ಯ ನೆನಪಿಟ್ಕೊಂಡ್ರೆ ಶಕ್ತಿಗಳು ತಾನಾಗಿ ಬರುತ್ತೆ. ನೀವು ಶಕ್ತಿಗಳ ಮೇಲೆ ಸಮಯದಲ್ಲಿ ಆರ್ಡರ್ ಮಾಡಿ ಶಕ್ತಿಯನ್ನ ನೀವು ಧಾರಣೆ ಮಾಡ್ತೀರಿ. ಆದ್ರೆ ನೀವು ಮಾಡುವ ತಪ್ಪು ಏನೆಂದ್ರೆ ಸಮಯಕ್ಕೆ ಸರಿಯಾಗಿ ಉಪಯೋಗಿಸೋದ್ರ ಬದಲಾಗಿ ಸಮಯ ಮುಗಿದ ಮೇಲೆ ಉಪಯೋಗಿಸ್ತೀರಿ, ನಂತರ ಯೋಚಿಸ್ತೀರಿ. ಹೀಗೆ ಮಾಡಬೇಕಾಯಿತು ಅಂತ ಹೇಳಿ ಹೀಗೆ ನಿಮ್ಮ ಕರ್ಮ ಇಂದ್ರಿಯಗಳನ್ನ ನಿಮ್ಮ ಆಜ್ಞೆಯ ಪ್ರಮಾಣ ಉಪಯೋಗಿಸ್ತೀರಿ. ಕಾಲನ್ನ ಕೈಯನ್ನ ಹೇಗೆ ಬೇಕೋ ಹಾಗೆ ಆಡಿಸ್ತೀರಾ ಅಲ್ವಾ? ಹಾಗೆ ಪ್ರತಿ ಶಕ್ತಿಗಳನ್ನ ಸಮಯದಲ್ಲಿ ಕಾರ್ಯದಲ್ಲಿ ಉಪಯೋಗಿಸಿದಾಗ ಆ ಶಕ್ತಿಗಳು ಸಮಯದಲ್ಲಿ ತನ್ನ ಕೆಲಸವನ್ನ ಮಾಡ್ತವೆ. ಶಕ್ತಿಯನ್ನ ತುಂಬಿಕೊಳ್ತೀರಿ, ಆದ್ರೆ ಸಮಯದಲ್ಲಿ ಶಕ್ತಿಯನ್ನ ಕಡಿಮೆ ಉಪಯೋಗಿಸಿಕೊಳ್ತೀರಿ. ಸಮಯದಲ್ಲಿ ಕಾರ್ಯದಲ್ಲಿ ಉಪಯೋಗಿಸೋದ್ರಿಂದ ಶಕ್ತಿ ತನ್ನ ಕಾರ್ಯವನ್ನ ಖಂಡಿತ ಮಾಡುತ್ತೆ. ಕೆಲವೊಮ್ಮೆ ಕೆಲವು ಮಕ್ಕಳ ಚेहरे ಈ ರೀತಿ ಕಾಣುತ್ತೆ, ಹೆಚ್ಚು ಯೋಚನೆ ಮಾಡೋದ್ರಲ್ಲಿ ಗಂಭೀರವಾಗಿ ಕಾಣ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಖುಷಿಯಿಂದ ಇರಿ, ಹಾಡಿರಿ, ಕುಣಿಯಿರಿ. ನಿಮ್ಮ ಬ್ರಾಹ್ಮಣ ಜೀವನವೇ ಖುಷಿಯಿಂದ ನರ್ತನ ಮಾಡೋದಾಗಿದೆ ಮತ್ತು ತನ್ನ ಭಾಗ್ಯ ಹಾಗೂ ಭಗವಂತನ ಗೀತೆಯನ್ನ ಹಾಡೋದಕ್ಕಾಗಿ ಇದೆ. ಖುಷಿಯಲ್ಲಿ ನರ್ತನ ಮಾಡುವವರು ಗಂಭೀರವಾಗಿದ್ರೆ ನೋಡುವವರು ಇವರಿಗೆ ನರ್ತನ ಮಾಡಲು ಬರೋದಿಲ್ಲ ಅಂತ ತಿಳ್ಕೊಳ್ತಾರೆ. ಗಂಭೀರತೆ ಒಳ್ಳೆಯದು, ಆದರೆ ಅತಿ ಹೆಚ್ಚಿನ ಗಂಭೀರತೆ ಸ್ವಲ್ಪ ಯೋಚನೆ ಮಾಡುವಂತದ್ದಾಗಿರುತ್ತೆ. ಬಾಪ್ ದಾದಾ ಈಗ ಕೇಳಿದ್ರು, ದೆಹಲಿ ಉದ್ಘಾಟನೆ ಆಗ್ತಾ ಇದೆ. 9 ಡಿಸೆಂಬರ್ 2001 ದೆಹಲಿಯ ಗುರ್ಗಾಂವ್ನಲ್ಲಿ ಓಂ ಶಾಂತಿ ರಿಟ್ರೀಟ್ ಸೆಂಟರ್ನ ಉದ್ಘಾಟನೆ. ಆದ್ರೆ ಬಾಪ್ ದಾದಾ ಯಾವ ಉದ್ಘಾಟನೆಯನ್ನ ನೋಡಲು ಬಯಸ್ತಾರೆ? ಸಣ್ಣ ಪುಟ್ಟ ಉದ್ಘಾಟನೆಯಂತೂ ಆಗ್ತಲೇ ಇರತ್ತೆ. ವಿಶ್ವದ ಸ್ಟೇಜಿನ ಮೇಲೆ ಎಲ್ಲರೂ ತಂದೆಯ ಸಮಾನ ಸೂಕ್ಷ್ಮ ದೇವತೆಯಾಗಿ ಮುಂದೆ ಬರಬೇಕು ಹಾಗೂ ಪರದೆ ತೆರಿಬೇಕು. ಇಂಥ ಉದ್ಘಾಟನೆ ಚೆನ್ನಾಗಿರತ್ತೆ ಅಲ್ವಾ? ನೀವು ಮಕ್ಕಳು ಆತ್ಮಿಕ ವಾರ್ತಾಲಾಪವನ್ನ ಬಾಬಾರು ಕೇಳ್ತಾ ಇರ್ತಾರೆ. ಬಾಬಾರವರಿಗೆ ಇದೇ ಇಚ್ಛೆ ಇದೆ, ನೀವು ಮಕ್ಕಳು ಈಗ ಬಾಬಾರವ್ರನ್ನ ಪ್ರತ್ಯಕ್ಷ ಮಾಡಿಸಬೇಕು. ವಿಶ್ವದ ಸ್ಟೇಜ್ ಮೇಲೆ ಮಕ್ಕಳು ಮೊದಲು ಪ್ರತ್ಯಕ್ಷ ಆಗಬೇಕು ಎನ್ನುವುದು. ತಂದೆ ಮಕ್ಕಳ ಜೊತೆ ಪ್ರತ್ಯಕ್ಷ ಆಗುವ ಈ ಉದ್ಘಾಟನೆಯನ್ನ ನೋಡಲು ಬಾಬಾ ಬಯಸ್ತಾರೆ. ಒಲವು ಉತ್ಸಾಹವಂತೂ ಚೆನ್ನಾಗಿದೆ. ಆತ್ಮಿಕ ವಾರ್ತಾಲಾಪ ಮಾಡುವಾಗ ಎಲ್ಲರ ಉತ್ಸಾಹ ಹೆಚ್ಚಾಗಿರುತ್ತೆ. ಆದ್ರೆ ಕರ್ಮಯೋಗಿ ಆಗುವಾಗ ಸ್ವಲ್ಪ ವ್ಯತ್ಯಾಸ ಆಗಿ ಬಿಡತ್ತೆ. ಮಾತೆಯರು ಏನ್ ಮಾಡ್ತೀರಿ? ಮಾತೆಯರದ್ದು ಬಹಳ ದೊಡ್ಡ ಗುಂಪಿದೆ. ಮಾತೆಯರನ್ನ ನೋಡಿ ಬಾಪ್ ದಾದಾರವರಿಗೆ ಬಹಳ ಖುಷಿ ಆಗತ್ತೆ. ಯಾರೂ ಕೂಡ ಮಾತೆಯರನ್ನ ಇಷ್ಟು ಮುಂದೆ ತಂದಿಲ್ಲ. ಆದ್ರೆ ಬಾಪ್ ದಾದಾ ಮಾತೆಯರು ಬಹಳ ಮುಂದುವರೆಯುವುದನ್ನ ನೋಡಿ ಬಹಳ ಖುಷಿ ಪಡ್ತಾರೆ. ಮಾತೆಯರದ್ದು ಒಂದು ವಿಶೇಷವಾದ ಸಂಕಲ್ಪವಿದೆ. ಯಾರು ಮಾಡದೇ ಇರುವುದನ್ನ ನಾವು ಮಾತೆಯರು ತಂದೆಯ ಜೊತೆ ಇದ್ದು ಮಾಡಿ ತೋರಿಸ್ತೇವೆ. ಮಾತೆಯರು ಏನ್ ತಾನೇ ಮಾಡಲು ಸಾಧ್ಯವಿಲ್ಲ. ಮಾತೆಯರಲ್ಲಿ ಒಲವು ಉತ್ಸಾಹ ಬಹಳ ಚೆನ್ನಾಗಿದೆ. ಏನು ಅರ್ಥ ಆಗದಿದ್ದರೂ ಸಹ ನಾನು ಬಾಬಾರವರ ಮಗು, ಬಾಬಾ ನನ್ನವರು, ನನ್ನ ಬಾಬಾ ಎಂದು ಹೇಳ್ತಾ ಇರ್ತಾರೆ. ನನ್ನ ಬಾಬಾ ಎನ್ನುವ ಗೀತೆಯನ್ನ ಹಾಡ್ತಾ ಇರ್ತಾರೆ. ಒಳ್ಳೆಯದು.
ಈಗ 1 ಸೆಕೆಂಡ್ ಬಾಪ್ ದಾದಾ ಹೇಳ್ತಾರೆ, ಎಲ್ಲರೂ ಅಲರ್ಟ್ ಆಗಿ ಕುಳಿತುಕೊಳ್ಳಿ. ಈಗ ಎಲ್ಲರಿಗೂ ಬಾಪ್ ದಾದಾರವರೊಂದಿಗೆ ಪ್ರೀತಿ ಇದೆ. 100% ಪ್ರೀತಿ ಇದೆ ಅಲ್ವಾ? ಪ್ರೀತಿಯಂತೂ ಪರ್ಸೆಂಟೇಜಿನಲ್ಲಿ ಇಲ್ಲ ತಾನೆ? 100% ಇದೆಯಾ? ಇದೆ ಅಂದಾಗ 100% ಪ್ರೀತಿ ಸರಾಸರಿ ಇದೆ ಅಲ್ವಾ? ಯಾರಿಗಾದ್ರೂ ಸ್ವಲ್ಪ ಕಡಿಮೆ ಇದೆ ಅಂದ್ರೆ ಅವರು ಕೈ ಎತ್ರಿ. ಒಂದ್ ವೇಳೆ 100% ಪ್ರೀತಿ ಇಲ್ಲ ಅಂದ್ರೆ ಕೈ ಎತ್ತಿ. ಬಾಬಾ ಪ್ರೀತಿಯಿಂದ ಮಾತನಾಡ್ತಾ ಇದ್ದಾರೆ. ಇಲ್ಲಿ ಒಬ್ಬೊಬ್ಬರು ಇದ್ದಾರೆ, ಆದ್ರೂ ಪರವಾಗಿಲ್ಲ. ಪ್ರೀತಿ ಇಲ್ಲ ಅಂದ್ರೆ ನಂತರ ಪ್ರೀತಿ ಬಂದೇ ಬರ್ತದೆ. ಹೋಗೋದಾದ್ರೂ ಎಲ್ಲಿಗೆ? ಪ್ರೀತಿಯನ್ನಂತೂ ಮಾಡಲೇಬೇಕಾಗಿದೆ ಅಲ್ವಾ? ಒಳ್ಳೆಯದು. ಈಗ ಎಲ್ಲರೂ ಅಲರ್ಟ್ ಆಗಿ ಕುಳಿತಿದ್ದೀರಾ? ಈಗ ಎಲ್ಲರೂ ತಂದೆಯ ಮೇಲಿನ ಪ್ರೀತಿಯ ಗುರುತಾಗಿ 1 ಸೆಕೆಂಡಿನಲ್ಲಿ ಬಾಬಾರವರ ಮುಂದೆ ಅಂತರ್ಮುಖಿಯಾಗಿ ತಮಗೆ ತಾವೇ ಹೃತ್ಪೂರ್ವಕವಾಗಿ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನ ಮಾಡಿ. ಈಗ ನಾವು ಸ್ವಯಂನ ಪ್ರತಿ ಅಥವಾ ಅನ್ಯರ ಪ್ರತಿ ಸಮಸ್ಯೆ ಆಗುವುದಿಲ್ಲ ಎಂದು ಈ ದೃಢ ಸಂಕಲ್ಪವನ್ನ ಪ್ರೀತಿಯ ಪ್ರತಿಯಾಗಿ ಮಾಡಲಾಗ್ತದೆ ಅಲ್ವಾ? ಮಾಡ್ತೀರಾ? ಯಾರು ತಿಳಿತೀರಿ? ಏನೇ ಆಗಲಿ, ಒಂದು ವೇಳೆ ಏನೇ ಆದ್ರೂ ಸರಿ, ಸೆಕೆಂಡಿನಲ್ಲಿ ಸ್ವಯಂ ಅನ್ನ ಪರಿವರ್ತನೆ ಮಾಡ್ಕೊಳ್ತೇವೆ ಅಂತ ಹೇಳಿ ಆ ಸಂಕಲ್ಪವನ್ನ ಹೃದಯದಲ್ಲಿ ದೃಢ ಮಾಡ್ಕೊಳ್ಳಿ. ಬಾಪ್ ದಾದಾ ಅದಕ್ಕೆ ಸಹಾಯ ನೀಡ್ತಾರೆ. ಆದ್ರೆ ಸಹಾಯವನ್ನ ಪಡೆಯುವುದರ ವಿಧಿಯಾಗಿದೆ ದೃಢ ಸಂಕಲ್ಪದ ಸ್ಮೃತಿ. ಬಾಪ್ ದಾದಾರವರ ಮುಂದೆ ಸಂಕಲ್ಪ ತೆಗೆದುಕೊಂಡಿದ್ದೀರಿ. ಈ ಸ್ಮೃತಿಯ ವಿಧಿ ತಮಗೆ ಸಹಯೋಗ ನೀಡತ್ತೆ. ಇದನ್ನ ಮಾಡ್ಲಾಗತ್ತಾ? ತಲೆ ಅಲುಗಾಡಿಸ್ರಿ. ನೋಡಿ, ಸಂಕಲ್ಪದಿಂದ ಏನ್ ತಾನೇ ಆಗಲು ಸಾಧ್ಯವಿಲ್ಲ. ಗಾಬರಿ ಆಗ್ಬೇಡಿ. ಬಾಪ್ ದಾದಾರವರ ಹೆಚ್ಚಿನ ಸಹಾಯ ಖಂಡಿತ ಸಿಗತ್ತೆ. ಬಾಪ್ ದಾದಾರವರಂತೂ ತನ್ನ ಶುಭ ಸಂಕಲ್ಪವನ್ನ ಹೇಳಿದ್ರು. ಅದನ್ನ ಈಗ ಮಾಡೋದು ಮಕ್ಕಳ ಕರ್ತವ್ಯ ಆಗಿದೆ. ಯಾರು ಎಷ್ಟು ಮಾಡ್ತಾರೆ ಅಷ್ಟು ಅವರ ಖಾತೆಯಲ್ಲಿ ಜಮಾ ಆಗತ್ತೆ. ಬಾಪ್ ದಾದಾ ತಿಳ್ಕೊಂಡಿದ್ದಾರೆ ಎಲ್ಲ ಮಕ್ಕಳ ಖಾತೆ ಇಡೀ ಕಲ್ಪಕ್ಕಾಗಿ ಎಷ್ಟೊಂದು ಜಮಾ ಆಗ್ಲಿದೆ. ರಾಜ್ಯವನ್ನ ಮಾಡ್ಲಿ ಮತ್ತು ಅರ್ಧ ಕಲ್ಪ ಪೂಜ್ಯರೂ ಸಹ ಆಗಲಿ. ಪೂಜ್ಯರಾಗುವ ಖಾತೆ ಮತ್ತು ರಾಜ್ಯ ಅಧಿಕಾರಿಯಾಗುವ ಖಾತೆ ಈ ಎರಡೂ ಜಮಾ ಆಗಲಿ. ಯಾವುದೇ ಮಗುವಿನ ಖಾತೆ ಕಡಿಮೆ ಆಗಬಾರದು. ಎಲ್ಲವೂ ತುಂಬಿರಲಿ, ಸಂಪನ್ನವಾಗಿರಲಿ, ಸಂಪೂರ್ಣವಾಗಿರಲಿ. ಇದನ್ನೇ ಬಾಬಾ ಇಷ್ಟಪಡ್ತಾರೆ. ಒಳ್ಳೆಯದು. ಇಂದು ವಿಜ್ಞಾನದ ಸಾಧನಗಳಿಂದ ದೂರದಲ್ಲಿರುವ ಮಕ್ಕಳೂ ಸಹ ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಈ ಎಲ್ಲ ಮಕ್ಕಳನ್ನ ಬಾಪ್ ದಾದಾ ನೋಡ್ತಾ ಇದ್ದಾರೆ. ಒಳ್ಳೆಯದು. ಎಲ್ಲ ಮಕ್ಕಳಿಗೆ ಬಾಪ್ ದಾದಾ ಮಿಲನದ ಮೇಳದ ಅಭಿನಂದನೆಯನ್ನ ತಿಳಿಸ್ತಾ ಇದ್ದಾರೆ. ಬಲೆ ಕೆಲವರು ಪತ್ರದ ಮೂಲಕ ಮಿಲನದ ಮೇಳವನ್ನ ಆಚರಿಸಿರಬಹುದು, ಅಥವಾ ಸಮ್ಮುಖದಲ್ಲಿ ಮಿಲನ ಮಾಡಿರಬಹುದು, ಅಥವಾ ತನ್ನ ಸ್ಥಾನದಲ್ಲಿದ್ದು ಮಿಲನವನ್ನ ಮಾಡಿರಬಹುದು. 4 ಕಡೆಯ ಒಬ್ಬೊಬ್ಬ ಮಗುವೂ ಸಹ ಬಾಪ್ ದಾದಾರವರಿಗೆ ಅತಿ ಪ್ರಿಯವಾಗಿದ್ದಾರೆ. ಬಾಪ್ ದಾದಾ ಒಬ್ಬೊಬ್ಬ ಮಗುವನ್ನ ನೋಡಿ ಅತಿ ಹರ್ಷಗೊಳ್ತಾ ಇದ್ದಾರೆ. ಮಕ್ಕಳು ಹೇಳ್ತಾರೆ, ಮಕ್ಕಳ ಪ್ರೀತಿ ಎಣಿಸೋದಿಕ್ಕೆ ಸಾಧ್ಯ ಇಲ್ಲ, ವರ್ಣನೆ ಮಾಡಲು ಸಾಧ್ಯ ಇಲ್ಲ ಎಂದು. ಹಾಗೆ ತಂದೆ ಕೂಡ ಹೇಳ್ತಾರೆ, ಸಿಕಿಲತೆ ಮುದ್ದಾದ ಮಕ್ಕಳೇ, ವಿಶೇಷ ಆತ್ಮರೇ, ಮಕ್ಕಳ ಮೇಲಿನ ಪ್ರೀತಿಯ ವರ್ಣನೆಯನ್ನ ಮಾಡಲು ಸಾಧ್ಯವಿಲ್ಲ. ಇಂತಹ ಮಕ್ಕಳು ಇಡೀ ಕಲ್ಪದಲ್ಲಿ ಯಾರಿಗೂ ಸಹ ಸಿಗೋದಿಲ್ಲ. ಇಂತಹ ಸರ್ವ ತೀವ್ರ ಪುರುಷಾರ್ಥಿ ಶ್ರೇಷ್ಠ ಆತ್ಮಗಳಿಗೆ ಸದಾ ತಂದೆಯ ಪ್ರೀತಿಯ ಮರುಪಾವತಿ ಮಾಡುವ ಸಾಹಸವಂತ ಮಕ್ಕಳಿಗೆ ಸದಾ ತನ್ನ ವಿಶೇಷತೆಯ ಮೂಲಕ ಅನ್ಯರಿಗೂ ಸಹ ವಿಶೇಷ ಆತ್ಮರನ್ನಾಗಿ ಮಾಡುವಂತಹ ಪುಣ್ಯಾತ್ಮ ಮಕ್ಕಳಿಗೆ ಸದಾ ಸಮಸ್ಯಾ ಸಮಾಧಾನ ಸ್ವರೂಪರಾಗಿ ಮುಂದೆ ಹಾರುವಂತಹ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬೀಳ್ಕೊಡುಗೆ ಸಮಯದಲ್ಲಿ ಇಂದು ವಿಶೇಷವಾಗಿ ಯಾರೆಲ್ಲ ಮಧುಬನದಲ್ಲಿ ಸೆಕ್ಯೂರಿಟಿ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ ಅವರು ಬಾಪ್ ದಾದಾರವರ ಮುಂದೆ ಬರ್ತಾ ಇದ್ದಾರೆ. ಯಜ್ಞದ ರಕ್ಷಣೆ ಮಾಡುವಂತಹವರದ್ದು ಬಹಳ ದೊಡ್ಡ ಕಾರ್ಯ ಆಗಿದೆ.
ರಕ್ಷಣೆ ಮಾಡ್ತಾ ಇದ್ದಾರೆ ಹಾಗೂ ದೂರ ಕುಳಿತಿದ್ರು ನೆನಪು ಮಾಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ಬಾಪ್ದಾದ ಯಾರೆಲ್ಲ ಸೇವಾರ್ಥವಾಗಿ ಕುಳಿತಿದ್ದಾರೆ, ಬಲೆ ಜ್ಞಾನ ಸರೋವರದವರಾಗಿರಲಿ, ಪಾಂಡಭವನದವರಾಗಿರಲಿ ಅಥವಾ ಶಾಂತಿವನದವರಾಗಿರಲಿ, ಯಾರೆಲ್ಲ ರಕ್ಷಣೆ ಮಾಡುವಂತವರಿದ್ದಾರೆ ಅವರೆಲ್ಲರಿಗೂ ಬಾಪ್ದಾದ ವಿಶೇಷವಾಗಿ ನೆನಪು ಪ್ರೀತಿಯನ್ನ ನೀಡ್ತಾ ಇದ್ದಾರೆ. ಮ್ಯೂಸಿಯಂನವರು, ಮಾನೇಸರ್ ಅವರು ಯಾರೆಲ್ಲ ಕಾರ್ಯದಲ್ಲಿ ತೊಡಗಿದ್ದೀರಿ ಅವರಿಗೂ ಕೂಡ ಬಹಳ ಬಹಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಹಳೆಯ ಸಂಸ್ಕಾರ ಮತ್ತು ಸಂಸಾರದ ಸಂಬಂಧಗಳ ಆಕರ್ಷಣೆಯಿಂದ ಮುಕ್ತರಾಗಿರುವಂತಹ ಡಬಲ್ ಲೈಟ್ ಫರಿಸ್ತಾ ಆಗಿರಿ. ಫರಿಸ್ತಾ ಎಂದರೆ ಹಳೆಯ ಸಂಸಾರದ ಆಕರ್ಷಣೆಗಳಿಂದ ಮುಕ್ತ, ಸಂಬಂಧಗಳ ರೂಪದಲ್ಲಿಯೂ ಆಕರ್ಷಣೆ ಇಲ್ಲ, ದೇಹ ಅಥವಾ ಯಾವುದೇ ದೇಹದಾರಿ ವ್ಯಕ್ತಿ ಅಥವಾ ವಸ್ತುಗಳ ಕಡೆಯೂ ಆಕರ್ಷಣೆ ಇಲ್ಲ. ಅದೇ ರೀತಿ ಹಳೆಯ ಸಂಸಾರಗಳ ಆಕರ್ಷಣೆಯಿಂದಲೂ ಮುಕ್ತ, ಸಂಕಲ್ಪ, ವೃತ್ತಿ, ವಾಣಿಯ ರೂಪದಲ್ಲಿ ಯಾವುದೇ ಸಂಸ್ಕಾರದ ಆಕರ್ಷಣೆ ಇಲ್ಲ. ಯಾವಾಗ ಈ ರೀತಿ ಸರ್ವ ಆಕರ್ಷಣೆಗಳಿಂದ ಅಥವಾ ವ್ಯರ್ಥ ಸಮಯ, ವ್ಯರ್ಥ ಸಂಘ, ವ್ಯರ್ಥ ವಾತಾವರಣದಿಂದ ಮುಕ್ತರಾಗುವಿರಿ, ಆಗ ಹೇಳಲಾಗುವುದು ಡಬಲ್ ಲೈಟ್ ಫರಿಸ್ತಾ. ಸ್ಲೋಗನ್: ಶಾಂತಿಯ ಶಕ್ತಿಯ ಮೂಲಕ ಸರ್ವ ಆತ್ಮಗಳ ಪಾಲನೆ ಮಾಡುವಂತಹವರೇ ಆತ್ಮಿಕ ಸಮಾಜ ಸೇವಕರು ಆಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.